ಗಹನಾರ ಗಹನಾರ ಜಹನಾರ ರೋಷಿನಾರ ಗಹನಾರ ಜಹನಾರ ರೋಷಿನಾರ ಮಮತಾಜಳು ಎ ಬಿ ಸಿ ಡಿ. ಇದರಲ್ಲಿ ಔರಂಗಜೇಬನ ಅಧಿಕಾರವನ್ನು ಬೆಂಬಲಿಸಿದಂತ ಶಹಜಾನನ ಮಗಳು ಯಾರು? ಔರಂಗಜೇಬನ ಅಧಿಕಾರವನ್ನು ಬೆಂಬಲಿಸಿದಂತ ಶಹಜಾನನ ಮಗಳು ಯಾರಂದ್ರೆ ಸರಿಯಾದ ಉತ್ತರ ರೋಷಿನಾರ. ನೋಡಿ, ಗಹನಾರ ಜಹನಾರ ರೋಷಿನಾರ. ಇದು ಕ್ವಶನ್ ಆಗಿದೆ ನೋಡಿ. ಗಹನಾರ ಜಹನಾರ ರೋಷಿನಾರ ಇವ್ರು ಯಾರು ಅಂತಂದ್ರೆ ಜಹಾಂಗೀರನ ಹೆಣ್ಣು ಮಕ್ಕಳು. ಗಹನಾರ ಜಹನಾರ ರೋಷಿನಾರ, ಗಹನಾರ ಜಹನಾರ ರೋಷಿನಾರ. ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ ಔರಂಗಜೇಬ್ ಏನ್ ಮಾಡ್ತಾನಂದ್ರೆ ತನ್ನ ತಂದೆ ಆಗಿರುವಂತ ಜಹಾಂಗೀರ್ನನ್ನ ಜೈಲಿಗೆ ಅಟ್ಟಿಸಿ ಅಧಿಕಾರಕ್ಕನ್ನು ಬರ್ತಾನೆ. ಜೈಲಿಗೆ ಹಾಕಿದಂತ ಸಮಯದಲ್ಲಿ ಜಹಾಂಗೀರನೊಂದಿಗೆ ಜೈಲು ವಾಸ ಅನುಭವಿಸಿದಂತ ಮಹಿಳೆ ಯಾರು? ಜಹಾಂಗೀರನೊಂದಿಗೆ ಜೈಲು ಯಾರು? ಗಹನಾರ ಜಹನಾರ ರೋಷಿನಾರ. ಸರಿಯಾದ ಉತ್ತರ ಜಹನಾರ. ರೈಟ್ ಆನ್ಸರ್ ನೋಡಿ, ಜಹನಾರ ಸರಿಯಾದಂತ ಉತ್ತರ ಜಹನಾರ. ಇವು ಇಂಪಾರ್ಟೆಂಟ್ ಬರ್ತಿರ್ಬೇಕು ನೀವು. ನೆಕ್ಸ್ಟ್ ಕ್ವಶನ್, ಎ ಬಿ ಸಿ ಡಿ. ಅಕ್ಬರ್, ಜಹಾಂಗೀರ್, ಶಹಜಾನ್, ಔರಂಗಜೇಬ. ತಂದೆಗೆ ಒಳ್ಳೆಯ ಮಗನಾಗಲಿಲ್ಲ, ಸಹೋದರನಿಗೆ ಒಳ್ಳೆಯ ಸಹೋದರನಾಗಲಿಲ್ಲ, ರಾಷ್ಟ್ರ ಮತ್ತು ಜನತೆಗೆ ಒಳ್ಳೆಯದನ್ನ ಮಾಡಲಿಲ್ಲ, ನನ್ನ ಕರ್ಮ ಪಾಪಾದಿಗಳನ್ನ ನನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಂತ ಹೋರಾಟಗಾರ ಯಾರು? ತಂದೆಗೆ ಒಳ್ಳೆಯ ಮಗನಾಗಲಿಲ್ಲ, ಮಗನಿಗೆ ತಂದೆ ಒಳ್ಳೆಯ ಮಗನಾಗಲಿಲ್ಲ, ಸಹೋದರಿಗೆ ಒಳ್ಳೆಯ ಅಣ್ಣನಾಗಲಿಲ್ಲ, ಸಹೋದರನಾಗಲಿಲ್ಲ, ರಾಷ್ಟ್ರ ಮತ್ತು ಜನತೆಗೆ ನಾನು ಉತ್ತಮವಾಗಿರುವಂತ ಕೊಡುಗೆಯನ್ನು ಕೊಡ್ಲಿಲ್ಲ ಅಂತೇಳಿ ಕೊನೆ ಮೊಮೆಂಟದಲ್ಲಿ ಈ ಮಾತನ್ನು ಹೇಳಿದಂತ ಮೊಘಲ ಸಾಮ್ರಾಟಗಾರ ಯಾರು? ತಂದೆಗೆ ಒಳ್ಳೆಯ ಮಗನಾಗಲಿಲ್ಲ, ಸಹೋದರನಿಗೆ ಒಳ್ಳೆಯ ಸಹೋದರನಾಗಲಿಲ್ಲ, ರಾಷ್ಟ್ರ ಮತ್ತು ಜನತೆಗೆ ಒಳ್ಳೆಯದನ್ನ ಮಾಡಲಿಲ್ಲ, ನನ್ನ ಕರ್ಮ ಪಾಪಾದಿಗಳನ್ನ ನನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೇನೆ ಅಂತ ಕರೆ ಕೊಟ್ಟಂತ ಮೊಘಲ ಸಾಮ್ರಾಟಗಾರ ಯಾರು ಅಂದ್ರ ಸರಿಯಾದ ಉತ್ತರ ಔರಂಗಜೇಬ್. ರೈಟ್ ಆನ್ಸರ್ ಔರಂಗಜೇಬ್ ಸರಿಯಾಗಿರುವಂತ ಉತ್ತರ ಔರಂಗಜೇಬ್. ಈ ಕೆಳಗಿನ ಯಾವ ಸಾಮ್ರಾಟಗಾರನನ್ನ ಜಿಂದಾಫೀರ್ ಅಂತ ಕರೀತಿದ್ರು? ಜೀವಿಸುವ ಸಂತ. ಜಿಂದಾಫೀರ್. ಈ ಕೆಳಗಿನ ಯಾವ ಹೋರಾಟಗಾರನನ್ನ ಜೀವಿಸುವ ಸಂತ ಜಿಂದಾಫೀರ್ ಎಂದು ಕರೆಯುತ್ತಿದ್ದರು? ಅಕ್ಬರ್ನನ್ನ, ಜಹಾಂಗೀರ್ನನ್ನ, ಶಹಜಾನನ್ನ, ಔರಂಗಜೇಬನನ್ನ. ಈ ಕೆಳಗಿನ ಯಾವ ವ್ಯಕ್ತಿಯನ್ನ ಜೀವಿಸುವ ಸಂತ ಜಿಂದಾಫೀರ್ ಎಂದು ಕರೆಯುತ್ತಿದ್ದರು? ಜಿಂದಾಫೀರ್. ಅಕ್ಬರ, ಜಹಾಂಗೀರ, ಶಹಜಾನ, ಔರಂಗಜೇಬ್. ಯಾರನ್ನ ಜೀವಿಸುವ ಸಂತ ಅಂತೇಳಿ ಕರೀತಿದ್ರು? ಜಿಂದಾಫೀರ್. ಅಕ್ಬರ, ಜಹಾಂಗೀರ, ಶಹಜಾನ, ಔರಂಗಜೇಬ್. ಜೀವಿಸುವ ಸಂತ. ಸರಿಯಾದ ಉತ್ತರ ಔರಂಗಜೇಬ್ ಸರಿಯಾಗಿರುವಂತ ಉತ್ತರ ಔರಂಗಜೇಬ್. ಯಾರನ್ನು ಜೀವಿಸುವ ಸಂತ ಎಂದು ಕರೆಯುತ್ತಿದ್ದರಂದ್ರೆ ಔರಂಗಜೇಬ್ ಸರಿ ಉತ್ತರ ಔರಂಗಜೇಬ್. ಔರಂಗಜೇಬನನ್ನ ಜಿಂದಾಫೀರ್ ಅಥವಾ ಜೀವಿಸುವ ಸಂತ ಅಂತ ಹೇಳಿ ಕರೀತಿದ್ರು. ಈ ಕೆಳಗಿನ ಯಾರ ಕಾಲದಲ್ಲಿ ವರ್ಣಚಿತ್ರಗಳ ಸುವರ್ಣ ಯುಗ ಅಂತ ಕರೀತಾರೆ? ವರ್ಣಚಿತ್ರಗಳ ಸುವರ್ಣ ಯುಗ ಯಾರ ಕಾಲದಲ್ಲಿ? ಅಕ್ಬರ, ಜಹಾಂಗೀರ, ಶಹಜಾನ, ಔರಂಗಜೇಬ್. ಯಾರ ಕಾಲದಲ್ಲಿ ವರ್ಣಚಿತ್ರಗಳ ಸುವರ್ಣ ಯುಗ ಅಂತ ಕರೀತಾರೆ? ವರ್ಣಚಿತ್ರಗಳ ಸುವರ್ಣ ಯುಗ ಯಾರ ಕಾಲದಲ್ಲಿ? ಅಕ್ಬರ್ನ ಕಾಲದಲ್ಲಿ, ಜಹಾಂಗೀರ್ನ ಕಾಲದಲ್ಲಿ, ಶಹಜಾನ್ನ ಕಾಲದಲ್ಲಿ, ಔರಂಗಜೇಬನ ಕಾಲದಲ್ಲಿ. ವೆರಿ ಗುಡ್. ಜಹಾಂಗೀರನ ಕಾಲದಲ್ಲಿ.
ಅಕ್ಬರ, ಜಹಾಂಗೀರ, ಶಹಜಾನ, ಔರಂಗಜೇಬನ ಕಾಲದ. ಸರಿಯಾದ ಉತ್ತರ ಯಾವ್ದಂದ್ರ ಜಹಾಂಗೀರ್. ರೈಟ್ ಆನ್ಸರ್ ಜಹಾಂಗೀರ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಮೊಘಲ ಸಾಮ್ರಾಟಗಾರನನ್ನ ತಮ್ಮ ತಂದೆಯಂತೆ ಅಧಿಕಾರವನ್ನು ಮಾಡುವಂತ ಉದ್ದೇಶಕ್ಕಾಗಿ ಯಮುನಾ ನದಿಯ ದಂಡೆಯ ಮೇಲೆ ನ್ಯಾಯದ ಗಂಟೆಯನ್ನು ಕಟ್ಟಿಸಿದವರು ಯಾರು? ಶಬಾಷ್, ಜಹಾಂಗೀರ್. ರೈಟ್ ಆನ್ಸರ್. ನ್ಯಾಯದ ಗಂಟೆಯನ್ನು ಕಟ್ಟಿಸಿದವರು ಯಾರಂದ್ರ ಜಹಾಂಗೀರ್. ಸರಿಯಾದ ಉತ್ತರ. ಯಮುನಾ ನದಿಯ ದಂಡೆಯ ಮೇಲೆ ನ್ಯಾಯದ ಗಂಟೆಯನ್ನು ಕಟ್ಟಿಸಿ ಆಳ್ವಿಕೆಯನ್ನು ಮಾಡಿದಂತ ವ್ಯಕ್ತಿ ಯಾರಂದ್ರ ಜಹಾಂಗೀರ್. ಈ ಕೆಳಗಿನ ಯಾವ ದೊರೆಯನ್ನ ಸೌಧಗಳ ನಿರ್ಮಾಪಕ ಅಂತ ಕರೀತಾರೆ? ಸೌಧಗಳ ನಿರ್ಮಾಪಕ ಎಂದು ಯಾವ ದೊರೆಯನ್ನು ಕರೆಯುತ್ತಾರೆ? ಯಾವ ಅರಸನನ್ನು ಸೌಧಗಳ ನಿರ್ಮಾಪಕ ಎಂದು ಕರೆಯುತ್ತಾರೆ? ಸೌಧಗಳ ನಿರ್ಮಾಪಕ ಅರಸ ಎಂದು ಕರೆಯುತ್ತಾರೆ. ಸೌಧಗಳ ನಿರ್ಮಾಪಕ ಅರಸ ಎಂದು ಕರೆಯುತ್ತಾರೆ. ಸೌಧಗಳ ನಿರ್ಮಾಪಕ ಅರಸ ಎಂದು ಕರೆಯುತ್ತಾರೆ. ಸೌಧಗಳ ನಿರ್ಮಾಪಕ ಅರಸ ಎಂದು ಕರೆಯುತ್ತಿದ್ದರು. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ದೊರೆ ದಕ್ಷಿಣ ಭಾರತದ ಹುಣ್ಣು ನನ್ನನ್ನು ನಾಶ ಮಾಡಿತು ಎಂದು ಹೇಳಿಕೊಂಡನು? ದಕ್ಷಿಣ ಭಾರತದ ಹುಣ್ಣು ನನ್ನನ್ನು ನಾಶ ಮಾಡಿತು. ಹುಣ್ಣು ನನ್ನನ್ನು ನಾಶ ಮಾಡಿತು. ದಕ್ಷಿಣ ಭಾರತದ ಹುಣ್ಣು ನನ್ನನ್ನು ನಾಶ ಮಾಡಿತು ಎಂದು ಹೇಳಿದಂತ ಇತಿಹಾಸಕಾರ ಯಾರು? ದಕ್ಷಿಣ ಭಾರತದ ಹುಣ್ಣು ನನ್ನನ್ನ ನಾಶ ಮಾಡಿತು. ಅಕ್ಬರ, ಜಹಾಂಗೀರ, ಶಹಜಾನ, ಔರಂಗಜೇಬ್. ಸರಿಯಾದ ಉತ್ತರ ಔರಂಗಜೇಬ್ ಈ ಮಾತನ್ನು ಹೇಳ್ತಾನೆ. ಯಾಕಂದ್ರೆ ಬಹುತೇಕ ತನ್ನ ಕೊನೆಯ ದಿನಮಾನಗಳ ಕಾಲದಲ್ಲಿ ದಕ್ಷಿಣ ಭಾರತಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದರಿಂದ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಕಳೀತಾನೆ. ಅದಕ್ಕೆ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯ ಎಲ್ಲವೂ ಕುಸಿದು ಹೋಗ್ತದೆ. ಆ ಉದ್ದೇಶಕ್ಕಾಗಿ ಆತ ಹೇಳಿದಂತ ಮಾತೇನಂದ್ರ ದಕ್ಷಿಣ ಭಾರತದ ಹುಣ್ಣು ನನ್ನನ್ನ ನಾಶ ಮಾಡಿತು ಅಂತ. ಇನ್ನೊಂದು ಪಾಯಿಂಟ್ ಏನಂದ್ರೆ ತನ್ನ ಜೀವನ ಪರ್ಯಂತ ಛತ್ರಪತಿ ಶಿವಾಜಿ ಮಹಾರಾಜನ ಸೋಲಿಸಲು ಪ್ರಯತ್ನ ಮಾಡ್ತಾನೆ, ಬಟ್ ಯಶಸ್ವಿ ಆಗಿಲ್ಲ. ಆ ಉದ್ದೇಶಕ್ಕಾಗಿ ದಕ್ಕನಿನ ಹುಣ್ಣು ನನ್ನನ್ನು ನಾಶ ಮಾಡಿತು. ದಕ್ಷಿಣ ಭಾರತದ ಬೆಟ್ಟದ ಹುಲಿಯೊಂದು ನನ್ನ ಸಾಮ್ರಾಜ್ಯವನ್ನು ನಡೆಗಾಡಿಸಿತು ಅಂತ. ದಕ್ಷಿಣ ಭಾರತದ ಬೆಟ್ಟದ ಇಲಿಯೊಂದು ನನ್ನನ್ನ ಸಂಪೂರ್ಣವಾಗಿ ನಾಶ ಮಾಡಿತು ಅಂತ ಹೇಳಿದಂತ ವ್ಯಕ್ತಿ ಯಾರಂದ್ರ ಔರಂಗಜೇಬ್. ಔರಂಗಜೇಬನ ಕಾಲದಲ್ಲಿ ಕೊಟ್ಟಂತ ಒಂದು ವಿಶೇಷವಾದ ಕೊಡುಗೆ. ಈ ಕೆಳಗಿನ ಯಾರ ಕಾಲದಲ್ಲಿ ಕೆಂಪು ಕೋಟೆ, ದೆಹಲಿಯ ಕೆಂಪು ಕೋಟೆ ನಿರ್ಮಾಣವಾಯಿತು? ದೆಹಲಿಯ ಕೆಂಪು ಕೋಟೆ ನಿರ್ಮಾಣವಾಯಿತು. ದೆಹಲಿಯ ಕೆಂಪು ಕೋಟೆ ಯಾರ ಕಾಲದಲ್ಲಿ ನಿರ್ಮಾಣವಾಯಿತು? 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 ಸರಿಯಾದ ಉತ್ತರ ಶಹಜಾನ ಕಾಲದಲ್ಲಿ. ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಮಸೀದಿ ಜಾಮಿಯಾ ಮಸೀದಿ ಯಾರ ಕಾಲದ ನಿರ್ಮಾಣವಾಯಿತು? ಜಾಮಿಯಾ ಮಸೀದಿ. ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಮಸೀದಿ ಜಾಮಿಯಾ ಮಸೀದಿ ಯಾರ ಕಾಲದಲ್ಲಿ ನಿರ್ಮಾಣವಾಯಿತು? ಜಾಮಿಯಾ ಮಸೀದಿ ಯಾರ ಕಾಲದಲ್ಲಿ ನಿರ್ಮಾಣವಾಯಿತು? ಅಕ್ಬರ್ನ ಕಾಲದಲ್ಲಿ, ಜಹಾಂಗೀರ್ನ ಕಾಲದಲ್ಲಿ, ಶಹಜಾನ್ನ ಕಾಲದಲ್ಲಿ, ಔರಂಗಜೇಬನ ಕಾಲದಲ್ಲಿ? ಔರಂಗಜೇಬನ ಕಾಲದಲ್ಲಿ. ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಮಸೀದಿ ಯಾವಂದ್ರ ಜಾಮಿಯಾ ಮಸೀದಿ. ಆ ಜಾಮಿಯಾ ಮಸೀದಿ ಯಾರ ಕಾಲದ ನಿರ್ಮಾಣವಾಯಿತು ಅಂದ್ರ ಶಹಜಾನ್ ಕಾಲದ ನಿರ್ಮಾಣಗೊಂಡಂತ ಒಂದು ಅದ್ಭುತವಾದಂತ ಮಸೀದಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್. ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಸರಾಯಿ ಮತ್ತು ಸಂಗೀತನ ನಿಷೇಧಿಸಿದ ದೊರೆ ಯಾರು? ಸರಾಯಿ ಮತ್ತು ಸಂಗೀತವನ್ನು ನಿಷೇಧಿಸಿದ ದೊರೆ. ಸರಾಯಿ ಮತ್ತು ಸಂಗೀತವನ್ನ, ಸಂಗೀತ ಮತ್ತು ಸರಾಯಿಯನ್ನ, ಸಂಗೀತ ಮತ್ತು ಸರಾಯಿಯನ್ನು ನಿಷೇಧಿಸಿದ ದೊರೆ ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಬಹಳಷ್ಟು ಸಾರಿ ಎಕ್ಸಾಮ್ ಕೇಳಿದ್ದಾನೆ ಕ್ವಶನ್. ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಸರಾಯಿ ಮತ್ತು ಸಂಗೀತವನ್ನ ನಿಷೇಧಿಸಿದ ದೊರೆ ಯಾರು ಅಂದ್ರ
ಔರಂಗಜೇಬ್. ಈ ಕೆಳಗಿನ ಯಾವ ದೊರೆ ಬಹುತೇಕ ತನ್ನ ಆಡಳಿತದಲ್ಲಿ 90% ಶೇರ್ ಶಾ ಸೂರಿಯ ಆಡಳಿತವನ್ನ ಕಾಪಿ ಮಾಡಿದನು? ಶೇರ್ ಶಾ ಸೂರಿಯ ಮಾದರಿಯ ಆಳ್ವಿಕೆಯನ್ನು ಮಾಡಿದಂತ ದೊರೆ ಯಾರು? ಶೇರ್ ಶಾ ಸೂರಿಯ ಆಳ್ವಿಕೆಯನ್ನ ಕಾಪಿ ಮಾಡಿ ಆಳ್ವಿಕೆ ಮಾಡಿದಂತ ದೊರೆ ಯಾರು ಅಂದ್ರ ಸರಿಯಾದ ಉತ್ತರ ಅಕ್ಬರ್. ರೈಟ್ ಆನ್ಸರ್ ಅಕ್ಬರ್. ಅದಕ್ಕೆ ಶೇರ್ ಶಾ ಸೂರಿಯನ್ನ ಏನಂತ ಕರೀತಾರೆ ಅಂದ್ರೆ ಅಕ್ಬರ್ನ ಮುನ್ಸೂಚಕ ಅಂತ ಕರೀತಾರೆ. ಶೇರ್ ಶಾ ಸೂರಿಯನ್ನ ಅಕ್ಬರ್ನ ಮುನ್ಸೂಚಕ ಎಂದು ಕರೆಯುತ್ತಾರೆ. ಕಾರಣ ಏನು ಅಂದ್ರೆ ಶೇರ್ ಶಾ ಸೂರಿಯ ಆಡಳಿತ ವಿಧಾನವನ್ನ ಅತಿ ಹೆಚ್ಚು ಕಾಪಿ ಮಾಡಿ ಆಳ್ವಿಕೆ ಮಾಡಿದಂತ ದೊರೆ ಯಾರಂದ್ರ ಅಕ್ಬರ್. ರೈಟ್ ಆನ್ಸರ್ ಅಕ್ಬರ, ಜಹಾಂಗೀರ, ಶಹಜಾನ, ಔರಂಗಜೇಬ. ಸರಿಯಾದ ಉತ್ತರ ಅಕ್ಬರ್. ರೈಟ್ ಆನ್ಸರ್ ಅಕ್ಬರ್. ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಹೆಂಡತಿಯನ್ನ ಬಾದಶಾ ಎಂದು ಕರೆದಂತ ದೊರೆ ಯಾರು? ಬಾದಶಾ ಬೇಗಂ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ತನ್ನ ಹೆಂಡತಿಯನ್ನ ಬಾದಶಾ ಬೇಗಂ ಎಂದು ಕರೆದಂತ ಇತಿಹಾಸ ಏನು? ಮೊಘಲ ಸಾಮ್ರಾಟಗಾರ ಯಾರು ಅಂದ್ರ ಸರಿಯಾದ ಉತ್ತರ ಜಹಾಂಗೀರ್. ರೈಟ್ ಆನ್ಸರ್. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ತನ್ನ ಹೆಂಡತಿಯನ್ನ ಬಾದಶಾ ಬೇಗಂ ಎಂದು ಕರೆದಂತ ವ್ಯಕ್ತಿ. ಯಾಕಂದ್ರೆ ಜಹಾಂಗೀರ್ನ ಹೆಂಡತಿ ಯಾರಂದ್ರೆ 100 ಜಾನಾಳು. 100 ಜಾನಾಳಿಗೆ ಏನಂತ ಕರೀತಾರೆ ಅಂದ್ರೆ ಬಾದಶಾ ಬೇಗಂ ಅನ್ನುವಂತ ಬಿರುದನ್ನ ಕೊಟ್ಟನ್ನುವಂತ. ಯಾರ ಕಾಲದಲ್ಲಿ, ಈ ಕೆಳಗಿನ ಯಾರ ಕಾಲದಲ್ಲಿ ಹಿಂದೂಗಳ ಮೇಲೆ ಮತ್ತೆ ಜಿಜಿಯಾ ಕಂದಾಯವನ್ನ, ತೆಲೆಗಂದಾಯವನ್ನ, ಯಾತ್ರಾ ತೆರಿಗೆಯನ್ನ ಆರಂಭ ಮಾಡಿದಂತ ದೊರೆ ಯಾರು? ಅಕ್ಬರ್ನ ವಿರುದ್ಧ ಆಳ್ವಿಕೆ ಮಾಡಿದಂತ ದೊರೆ ಯಾರು? ಅಕ್ಬರ್ನ ವಿರುದ್ಧ ಆಳ್ವಿಕೆ ಮಾಡಿದಂತ ದೊರೆ ಶವಾಶ್. ಔರಂಗಜೇಬ್. ಸರಿ ಉತ್ತರ ಔರಂಗಜೇಬ್. ಅಕ್ಬರ್ನ ವಿರುದ್ಧ ಆಳ್ವಿಕೆಯನ್ನು ಮಾಡಿದಂತ ದೊರೆ ಯಾರಂದ್ರೆ ಔರಂಗಜೇಬ್. ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಅದ್ಭುತವಾದ ಇತಿಹಾಸಕಾರ ಯಾರಂದ್ರೆ ಮೊಹಮ್ಮದ್ ಲಾಹೋರಿ ಈ ಕೆಳಗಿನ ಯಾರ ಕಾಲದ ಅಧಿಕೃತವಾಗಿರುವಂತ ಇತಿಹಾಸಕಾರ? ಅರ್ಥ ಆಯ್ತಾ? ಮೊಹಮ್ಮದ್ ಲಾಹೋರಿ ಈ ಕೆಳಗಿನ ಯಾರ ಕಾಲದ ಅದ್ಭುತವಾದಂತ ಇತಿಹಾಸಕಾರ? ಅಕ್ಬರ್ನ ಕಾಲ, ಜಹಾಂಗೀರ್ನ ಕಾಲ, ಶಹಜಾನ, ಔರಂಗಜೇಬ್. ಯಾರ ಕಾಲದ? ಶಬಾಷ್. ಶಹಜಾನ ಕಾಲದ ಪ್ರಸಿದ್ಧವಾಗಿರುವಂತ ಇತಿಹಾಸಕಾರ ಯಾರಂದ್ರೆ ಮೊಹಮ್ಮದ್ ಲಾಹೋರಿ. ಅತ್ಯಂತ ಭೀಕರವಾಗಿರುವಂತ ಬರಗಾಲವನ್ನು ಬಿದ್ದಂತ ಸಮಯದಲ್ಲಿ ದಕ್ಷಿಣ ಭಾರತದ ದವಸ ಧಾನ್ಯಗಳನ್ನು ಉತ್ತರ ಭಾರತ ತೆಗೆದುಕೊಂಡು ಹೋದ್ರು ಕೂಡ ಎಷ್ಟೇ ಖರ್ಚು ಮಾಡಿದ್ರು ಕೂಡ ಅದು ಯಶಸ್ವಿ ಆಗಲಿಲ್ಲ. ಅದಕ್ಕೆ ದೆಹಲಿಯ ಜನತೆ ಪ್ರತಿದಿನ ಕೋಳಿ ಮತ್ತು ಕುರಿಯ ಮಾಂಸವನ್ನು ತಿನ್ನುವಂತ ಜನಾಂಗ ನಾಯಿಯ ಮಾಂಸವನ್ನು ತಿನ್ನುವಂತ ಸ್ಥಿತಿಗೆ ಬಂದ್ರು. ಹಿಟ್ಟು ಕೊಳ್ಳುವ ವ್ಯಕ್ತಿಯ ಮುಂದಗಡೆ ಹಿಟ್ಟು ಮಾರುವವನು ದನದ ಎಲುಬುಗಳನ್ನ ಮಿಶ್ರಣ ಮಾಡಿಕೊಟ್ರು ಕೂಡ ಪ್ರಶ್ನೆಯನ್ನ ಮಾಡಲಿಲ್ಲ. ಅಷ್ಟರ ಮಟ್ಟಿಗೆ ಭೀಕರವಾದ ಬರಗಾಲ ಬಿದ್ದಿತ್ತು ಅಂತ ಹೇಳಿ ಮೊಹಮ್ಮದ್ ಲಾಹೋರಿ ಬರೆದ ಪ್ರಸಿದ್ಧವಾದ ಕೃತಿ ಯಾವುದು? ಮೊಹಮ್ಮದ್ ಲಾಹೋರಿ ಬರೆದ ಪ್ರಸಿದ್ಧವಾದ ಕೃತಿ ಯಾವುದು? ಬಾದಶಾ ನಾಮ. ಆ ಬಾದಶಾ ನಾಮ ಎಂಬ ಗ್ರಂಥದಲ್ಲಿ ಈ ಮಾತನ್ನು ಹೇಳ್ತಾನೆ. ಬಾದಶಾ ನಾಮ ಎಂಬ ಗ್ರಂಥದಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಆ ಉತ್ತರ ಭಾರತದಲ್ಲಿ ಉಂಟಾಗಿರುವಂತ ಭೀಕರವಾಗಿರುವ ಬರಗಾಲದ ಕುರಿತು ಇದು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ನೋಡಿ. ಮೊಹಮ್ಮದ್ ಲಾಹೋರಿ ಯಾರ ಕಾಲದ ಪ್ರಸಿದ್ಧವಾದಂತ ಅಧಿಕೃತವಾದ ಚರಿತ್ರೆಗಾರ ಅಂದ್ರ ಶಹಜಾನ ಕಾಲದ ಅತ್ಯಂತ ಶ್ರೇಷ್ಠವಾಗಿರುವಂತ ಚರಿತ್ರೆಕಾರ ಅಂತ ಹೇಳಿ ಕರಿತೀವಿ. ಯಾರು? ಮೊಹಮ್ಮದ್ ಲಾಹೋರಿ. ಈ ಕೆಳಗಿನ ಯಾರ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೆಹಲಿಯಲ್ಲಿ ತಂಬಾಕು ನಿಷೇಧ ಮಾಡಲಾಯಿತು? ಶಬಾಷ್. ಜಹಾಂಗೀರ್. ರೈಟ್ ಆನ್ಸರ್. ತಂಬಾಕು ನಿಷೇಧ ಮಾಡಿದವನು ಯಾರಂದ್ರೆ ಜಹಾಂಗೀರ್. ಈ ಕೆಳಗಿನ ಯಾವ ಮೊಘಲ ಸಾಮ್ರಾಟಗಾರ ತನ್ನ ಹೆಂಡತಿ ಓ ಪ್ರಿಯತಮೆ ನಿನ್ನ ಮುಖವನ್ನು ಪುನರುತ್ಥಾನದವರೆಗೆ ನಾನು ವೇಟ್ ಮಾಡುತ್ತೇನೆ, ನಿನ್ನ ಮುಖವನ್ನು ನೋಡುವ ಸಲುವಾಗಿ ಮತ್ತೊಂದು ಪುನರುತ್ಥಾನದವರೆಗೆ ಕಾಯುತ್ತೇನೆ ಅಂತೇಳಿ ಆತನ ಸಮಾಧಿಯ ಮುಂದ್ಗಡೆ ಹೋಗಿ ಉದ್ಗಾರವನ್ನು ತೆಗೆದನು. ಶಹಜಾನಕ್ ಬರ್ತಾನೆ ಇಲ್ಲಿ. ಶಹಜಾನ್ ಅಂದ ನಾವು ಇಲ್ಲಾರು ದಿವಸದವಲ್ಲ ಆಟವು ಬಿಸಿ ಊಟದ ಮಂದಿ. ಸರಿಯಾದ ಉತ್ತರ ಯಾವಂದ್ರ ಜಹಾಂಗೀರ್. ರೈಟ್ ಆನ್ಸರ್ ಜಹಾಂಗೀರ್. ಏನ್ ಹೇಳ್ತಾನ ಗೊತ್ತಾ? ಸಲೀಂ ಅಂಡ್ ಅನಾರ್ಕಲಿ. ಇವನ ಹೆಸರು ಸಲೀಮ, ಇವನ ಹೆಸರು ಖುರ್ರಂ. ಸಲೀಂ ಏನ್ ಹೇಳ್ತಾನಂದ್ರೆ ಅನಾರ್ಕಲಿಯ ಸಮಾಧಿ ಮುಂದ್ಗಡೆ ನಿಂತು ಏನ್ ಹೇಳ್ತಾನಂದ್ರೆ ಓ ಪ್ರಿಯತಮೆ, ನಾನ್ ನಿನಗೆ ಮೋಸ ಮಾಡಿದೆ, ಮುಂದಿನ ದಿನಮಾನಗಳ ಇರುವವರೆಗೆ ನಾನು ನಿನ್ನ ಸಲುವಾಗಿ ವೇಟ್ ಮಾಡ್ತೇನೆ, ಪುನರುತ್ಥಾನದವರೆಗೆ ನಿನ್ನ ಮುಖವನ್ನು ನೋಡಲು ನಾನು ಅಪೇಕ್ಷೆ ಪಡ್ತೀನಿ ಅಂತೇಳಿ ಕರೆ ಕೊಟ್ಟಂತ ವ್ಯಕ್ತಿ ಯಾರು ಅಂತಂದ್ರೆ ರೈಟ್ ಆನ್ಸರ್ ಯಾರು? ಜಹಾಂಗೀರ್. ಈ ಕೆಳಗಿನ ಯಾವ ಮೊಘಲ ಸಾಮ್ರಾಟಗಾರನಿಗೆ ಜಿಲೇಬಿ ಅಂದ್ರೆ ಬಹಳಷ್ಟು ಇಷ್ಟ ಇತ್ತು? ಜಿಲೇಬಿ ಬಹಳಷ್ಟು ಜಿಲೇಬಿ ತಿಂತಿದ್ದವ.
ಅಕ್ಬರ, ಜಹಾಂಗೀರ, ಶಹಜಾನ, ಔರಂಗಜೇಬ್. ಜಿಲೇಬಿ ಅಂದ್ರೆ ಬಹಳಷ್ಟು ಇಷ್ಟ. ಶಬಾಷ್. ಜಹಾಂಗೀರ್, ಜಿಲೇಬಿ ಅಂದ್ರೆ ಬಹಳಷ್ಟು ಇಷ್ಟ ಆತನಿಗೆ. ಜಿಲೇಬಿ ಅಂದ್ರೆ ಬಹಳಷ್ಟು ಜಾಸ್ತಿ ತಿಂತಿದ್ದ. ಜಿಲೇಬಿ ಅಂದ್ರೆ ಗೊತ್ತಲ್ಲ, ಜಿಲೇಬಿ ಏನಂತಾರ? ಜಿಲೇಬಿ ಅಂತ ಕರೀತಾರ. ಜಿಲೇಬಿ ಅಂದ್ರೆ ಜಹಾಂಗೀರ್ ಅಂದ್ರೆ ಜಿಲೇಬಿ. ನೋಡಿ ನೀವು, ನಮ್ ಕಡೆ ಜಹಾಂಗೀರ್ ಅಂತೀವಿ ನಾವು. ಕೆಲವು ಭಾಷೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಹಜಾನ, ಔರಂಗಜೇಬ್. ಆ ಉದ್ದೇಶಕ್ಕಾಗಿ ಜಿಲೇಬಿ ಅತ್ಯಂತ ಹೆಚ್ಚು ಇಷ್ಟ ಇರುವಂತ ವ್ಯಕ್ತಿ ಯಾರಂದ್ರ ಜಹಾಂಗೀರ್. ಎಸ್, ಅದೇನೇ ಇರಲಿ, ಒಟ್ಟಾರೆಯಾಗಿ ಇವತ್ತಿನ ಮೊಘಲ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಅಂದ್ರೆ ಔರಂಗಜೇಬ್. ಕೊನೆಯ ದೊರೆ ಔರಂಗಜೇಬ್, ವೆರಿ ಇಂಪಾರ್ಟೆಂಟ್ ದೊರೆ ಔರಂಗಜೇಬ. ಎಷ್ಟು ಹುಚ್ಚುಚ್ಚಾರ ಆಳ್ವಿಕೆ ಮಾಡ್ತಾನ ಅನ್ನುವಂತ ಅಂಶವನ್ನು ಇವತ್ತು ಅಧ್ಯಯನ ಮಾಡೋಣ. ಔರಂಗಜೇಬನ ಕಾಲಾವಧಿ 1658ರಿಂದ 1707ರವರೆಗೆ. ಔರಂಗಜೇಬನ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1658ರಿಂದ 1707ರವರೆಗೆ. ಮೊಘಲ ಸಾಮ್ರಾಜ್ಯದ ಕೊನೆಯ ಪ್ರಸಿದ್ಧ ದೊರೆ ಯಾರಂದ್ರೆ ಔರಂಗಜೇಬ್. ದಕ್ಕನಿನ ಮುಖ್ಯಸ್ಥನಾಗಿರುವಂತ ಈ ವ್ಯಕ್ತಿ ನಿಮ್ಗೆಲ್ಲ ಗೊತ್ತದ. ನಿನ್ನೆ ನಾ ಈ ಪಾಯಿಂಟ್ ಹೇಳಿದ್ದೆ. ಶಹಜಾನ್ ಮರಣ ಅಪ್ಪುವಂತ ಸಮಯದಲ್ಲಿ ಶಹಜಾನ್ ವಿರುದ್ಧ ದಾಳಿ ಮಾಡ್ತಾರೆ. ಯಾರು? ದಾರಾ, ಸೂಜಿ, ಮುರಾದ, ಔರಂಗ್. ದಾರಾ, ಸೂಜಿ, ಮುರಾದ, ಔರಂಗ್. ದಾರಾ ಸಿಕ್ಕೋ ಯಾವ ಪ್ರದೇಶವನ್ನು ಆಳ್ತಿದ್ದ ಅಂದ್ರ ದೆಹಲಿಯನ್ನು ಆಳ್ತಿದ್ದ. ದೆಹಲಿ ಪ್ರಾಂತ್ಯವನ್ನು ಬಿಟ್ಕೊಟ್ಟ. ಶಾ ಸೂಜನಿಗೆ ಬಂಗಾಳ ಪ್ರದೇಶವನ್ನ ಬಂಗಾಳ ಪ್ರದೇಶವನ್ನು ಬಿಟ್ಕೊಳ್ಳಾಗ್ತದೆ. ಬಂಗಾಳ ಪ್ರದೇಶವನ್ನ. ಮುರಾದ ಭಕ್ಷಕನೇ ಗುಜರಾತ್ ಪ್ರದೇಶವನ್ನು ಬಿಟ್ಕೊಳ್ಳಾಗ್ತದೆ. ಗುಜರಾತ್. ಔರಂಗಜೇಬನಿಗೆ ಬಿಟ್ಟು ಕೊಟ್ಟಂತ ಪ್ರದೇಶ ಯಾವ್ದಂದ್ರ ದೌಲತಾಬಾದ್ ಅನ್ನುವಂತ ಪ್ರದೇಶ. ದಕ್ಕನಿನ ಮುಖ್ಯಸ್ಥನಾಗಿದ್ದ. ಅದಕ್ಕೆ ದಕ್ಷಿಣ ಭಾರತದ ಮೇಲೆ ಈತ ಹೆಚ್ಚು ಅವಲಂಬನೆಯಾಗಿದ್ದ. ಔರಂಗಜೇಬ ದೌಲತಾಬಾದ್ ಇಂದಿನ ಶಬಾಷ್, ವೆರಿ ಗುಡ್. ದೇವಗಿರಿ ಅಂತ ಕರಿತೀವಿ. ದೇವಗಿರಿ. ಆ ದೇವಗಿರಿಗಿರುವಂತ ಇನ್ನೊಂದು ಹೆಸರೇ ದೌಲತಾಬಾದ್ ಅಂತ ಕರೀತಾರೆ. ದೇವಗಿರಿಗಿರೋ ಇನ್ನೊಂದು ಹೆಸರೇ ದೌಲತಾಬಾದ್, ಮಹಾರಾಷ್ಟ್ರದ ದೌಲತಾಬಾದ್. ಆ ಉದ್ದೇಶಕ್ಕಾಗಿ ದಾರಾ ಶಿಕೋನಿಗೆ ದೆಹಲಿ ಪ್ರದೇಶವನ್ನ, ಶಾ ಸೂಜನಿಗೆ ಬಂಗಾಳ ಪ್ರದೇಶವನ್ನ, ಮುರಾದ ಭಕ್ಷಕನಿಗೆ ಗುಜರಾತ್ ಪ್ರದೇಶವನ್ನ, ಔರಂಗಜೇಬನಿಗೆ ಈ ದೌಲತಾಬಾದ್ ಅನ್ನುವಂತ ಪ್ರದೇಶವನ್ನು ಬಿಟ್ಕೊಡ್ತಾರೆ. ಅಂತ ಸಮಯದಲ್ಲಿ ಔರಂಗಜೇಬ್ ಏನ್ ಮಾಡ್ತಾನಂದ್ರೆ ತನ್ನ ತಂದೆಯ ವಿರುದ್ಧ ದಂಗೆ ಏನ್ ಹೇಳ್ತಾನೆ, ತನ್ನ ಅಣ್ಣನ ವಿರುದ್ಧ ದಂಗೆಯನ್ನೆದ್ದು ಯಾವ ಕದನ ಅಂತ ಕೇಳ್ತಾರೆ? ಧರ್ಮಾರ್ಥ ಕದನ. ವೆರಿ ಇಂಪಾರ್ಟೆಂಟ್. ಧರ್ಮಾರ್ಥ ಕದನ. ಅದನ್ನ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಯುದ್ಧ ಯಾವ್ದಂದ್ರೆ ಧರ್ಮಾರ್ಥ ಅನ್ನುವಂತ ಕದನ. ಆ ಧರ್ಮಾರ್ಥ ಕದನದಲ್ಲಿ ಏನ್ ಮಾಡ್ತಾನಂದ್ರೆ ಉತ್ತರ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. ಧರ್ಮಾರ್ಥ ಕದನದಲ್ಲಿ ಯಾರನ್ನ ಸೋಲಿಸ್ತಾನೆ? ಧರ್ಮಾರ್ಥ ಕದನದಲ್ಲಿ ಶಬಾಷ್, ದಾರಾ ಶಿಕೋನನ್ನು ಕೊಲೆ ಮಾಡ್ತಾನೆ. ಬರೇ ಸೋಲಿಸೋದಲ್ಲ, ತನ್ನ ಅಣ್ಣನಾಗಿರುವಂತ ದಾರಾ ಶಿಕೋನನ್ನು ಕೊಲೆ ಮಾಡ್ತಾನೆ. ದಾರಾ ಶಿಕೋನನ್ನು ಕೊಲೆ ಮಾಡಿ, ಧರ್ಮಾರ್ಥ ಕದನದಲ್ಲಿ ದಾರಾ ಶಿಕೋನನ್ನು ಕೊಲೆ ಮಾಡಿ, ತನ್ನ ತಂದೆಯಾಗಿರುವಂತ ಜಹಾಂಗೀರ್ನ ಏನ್ ಮಾಡ್ತಾನಂತಂದ್ರೆ, ಶಹಜಾನ್ ಏನ್ ಮಾಡ್ತಾನಂದ್ರೆ ಜೈಲಿನಲ್ಲಿ ಹಾಕ್ತಾನೆ. ಜೈಲಿನಲ್ಲಿ ಜೀವಂತ ಇರುವಾಗಲೇ ಜೈಲಿನಲ್ಲಿ ಆತನನ್ನ ಕೊಳೆಯುವಂತೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ನೋಡಿ, ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಯಾಕೆ ಈತನನ್ನ ಜಿಂದಾಫಿರ್ ಅಂತ ಕರೀತಾರೆ, ಸರ್ವಾಧಿಕಾರಿ ಅಂತ ಕರೀತಾರೆ, ಜೀವಿಸುವ ಸಂತ ಅಂತ ಕರೀತಾರೆ ಅಂದ್ರೆ ಭಯಂಕರ ಹುಚ್ಚುಚ್ಚಾರ ಆಳ್ವಿಕೆ ಮಾಡಿದಂತ ವ್ಯಕ್ತಿ ಅಂತ. ಗರಿಷ್ಠ ಹುಚ್ಚುಚ್ಚಾರ. ಸುನ್ನಿ ಅತ್ಯಂತ ಹೆಚ್ಚು ಬೆಂಬಲ ಕೊಟ್ಟಿರ್ತಕ್ಕಂಥಪ್ಪ ಅಂತಂದ್ರೆ ಸುನ್ನಿ ಪಂಥವನ್ನು ಬೆಂಬಲಿಸ್ತಾನೆ. ಇಸ್ಲಾಂ ಧರ್ಮದ ಮೂಲ ಪಂಗಡವಾಗಿರುವಂತ ಸುನ್ನಿ ಪಂಥವನ್ನ ಬೆಂಬಲಿಸುವುದರೊಂದಿಗೆ ಧರ್ಮಾರ್ಥ ಅನ್ನುವಂತ ಕದನದಲ್ಲಿ ಯಾರನ್ನು ಸೋಲಿಸ್ತಾನಂದ್ರೆ ತನ್ನ ಅಣ್ಣನಾಗಿರುವಂತ ದೆಹಲಿಯ ದಾರಾ ಸಿಕ್ಕೋ ಅನ್ನುವಂತ ವ್ಯಕ್ತಿಯನ್ನು ಸೋಲಿಸ್ತಾನೆ. ದಾರಾ ಸಿಕ್ಕೋ ಅನ್ನುವಂತ ವ್ಯಕ್ತಿಯನ್ನು ಸೋಲಿಸಿದನಲ್ಲದೆ ಆತನ ಕೊಲೆ ಮಾಡಿ ದೆಹಲಿಯ ಸಿಂಹಾಸನವನ್ನ ಏರ್ತಾನೆ. ದೆಹಲಿಯ ಸಿಂಹಾಸನವನ್ನು ಏರಿ ಶಹಜಾನ ಮತ್ತು ಅಣ್ಣ ದಾರಾ ಸಿಕ್ಕೋನನ್ನು ಬಂಧನಕ್ಕೀಡು ಮಾಡಿ ಆರಂಭದಲ್ಲಿ ಬಂಧಿಸಿದ ನಂತರ ಆತನನ್ನ ಕೊಲೆ ಮಾಡ್ತಾನೆ. ದಾರಾ ಸಿಕ್ಕೋನನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬರುವಂತ ಸಮಯದಲ್ಲಿ ಈತ ಪಡೆದಂತ ಬಿರುದು ಯಾವ್ದಂದ್ರ ಆಲಂಗೀರ ಅನ್ನುವಂತ ಬಿರುದನ್ನು ಪಡಿತಾನೆ. ಆಲಂಗೀರ. ಈತನ ಪ್ರಸಿದ್ಧವಾಗಿರುವಂತ ಬಿರುದು ಯಾವಂದ್ರ ಆಲಂಗೀರ. ನೆನಪಿಡಿ, ಆಲಂಗೀರ ಅನ್ನುವಂತ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದನು. ಆಲಂಗೀರ ಅಂದ್ರೆ ಏನು? ಆಲಂಗೀರ ಅನ್ನುವಂತ ಹೆಸರಿನ ಅರ್ಥ ಏನು? ಯಾರು ಹೇಳ್ತಾರೆ? ಆಲಂಗೀರ ಅಂದ್ರೆ ಏನು?
ರಾಜ್ಯಕ್ಕೆ ದೊರೆ, ವಿಶ್ವಕ್ಕೆ ದೊರೆ. ವಿಶ್ವ ಗೆಲ್ಲು, ಆಲಂಗಿರ ಅಂದ್ರೇನು? ಎಲ್ಲಾ ಗೆದ್ದವನು, ಪ್ರಪಂಚ ಗೆದ್ದವನು, ಪ್ರಪಂಚ ಗೆಲ್ಲುವಂತ ವ್ಯಕ್ತಿ, ಜಗತ್ತಿನ ದೊರೆ ಅನ್ನುವಂತ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ಔರಂಗಜೇಬ್ ಯಾವ ಬಿರುದಿನೊಂದಿಗೆ ಅಂದ್ರೆ ಆಲಂಗಿರ್ ಅನ್ನುವಂತ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ಔರಂಗಜೇಬ ತನ್ನ ಬಹುತೇಕ ಯುದ್ಧಗಳನ್ನ ದಕ್ಷಿಣ ಭಾರತದ ಮೇಲೆ ಮಾಡ್ತಾನೆ. ಈತನ ಸೈನಿಕ ಸಾಧನೆಗಳನ್ನು ತೆಗೆದುಕೊಂಡಾಗ 1663ರಲ್ಲಿ ಈತ ಮೊಟ್ಟ ಮೊದಲು ಬಾರಿಗೆ ದಾಳಿ ಮಾಡಿದ್ ಯಾವ ಪ್ರದೇಶದಲ್ಲಿ ಅಂದ್ರೆ ಈತನ ದಂಡನಾಯಕ 1663ರಲ್ಲಿ ಈತನ ಸೇನಾಧಿಪತಿಯಾಗಿರುವಂತ ಶಹಿಸ್ತಿಖಾನ್ ಅಥವಾ ಶಾಹಿಸ್ತಿಖಾನ್ ಅನ್ನುವಂತ ವ್ಯಕ್ತಿ, ಶಾಹಿಸ್ತಖಾನ್ ಅನ್ನುವಂತ ವ್ಯಕ್ತಿ, ಈ ಶಾಹಿಸ್ತಖಾನ್ ಅನ್ನುವಂತ ವ್ಯಕ್ತಿ ಈತ ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿದ ಅಂದ್ರೆ ಮಹಾರಾಷ್ಟ್ರದ ಶಿವಾಜಿಯ ಮೇಲೆ ದಾಳಿ ಮಾಡಿದ. ಛತ್ರಪತಿ ಶಿವಾಜಿ ಮಹಾರಾಜನ ಮೇಲೆ ದಾಳಿಯನ್ನ ಮಾಡಿದಂತ ಸಮಯದಲ್ಲಿ ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಬಳಸ್ತಾನೆ ಶಿವಾಜಿ. ಆತ ಏನು ಉತ್ತರ ಭಾರತದಿಂದ ದಂಡೆತ್ತಿ ಬರ್ತಾನ ಅನ್ನುವಂತ ಸಂಗತಿಯನ್ನು ಕೇಳಿದ ತಕ್ಷಣ ಆತ ಉತ್ತರ ಭಾರತದಿಂದ ದಾಳಿ ಮಾಡ್ತಾನ ಅಂದ ತಕ್ಷಣ ಶಿವಾಜಿ ಏನ್ ಮಾಡ್ತಾನಂದ್ರೆ ಸರಿಸುಮಾರು 50,000ಗಿಂತ ಹೆಚ್ಚು ಸಣ್ಣ ಕತ್ತೆಗಳನ್ನು ತಂದಿದ್ನಂತ. ಆ ಕತ್ತೆಗಳ ಬಾಲಕ್ಕೆ ಏನ್ ಮಾಡಿದ್ದಂದ್ರೆ ಡಬ್ಬಿ ಕಟ್ಟಿದ್ನಂತ. ಹಾಡಿದ್ರ ಇಡೀ ಸೈನ್ಯನ ಧೂಳಿಪಟ ಆಗ್ಬೇಕು. ರಾತ್ರಿ ಅಮಾವಾಸ್ಯೆ ಕತ್ತಲ್ದಾಗ ತನ್ನ ಅಪಾರ ಪ್ರಮಾಣದ ಸೈನ್ಯವನ್ನು ತೆಗೆದುಕೊಂಡು ಬಂದಂತ ಶಹಿಸ್ತಿಖಾನ್ ಮಕ್ಕೊಂಡನ ದೊಡ್ಡ ಬಿಡಾರದಲ್ಲಿ ಮಕ್ಕೊಂಡಂತ ಸಮಯದಲ್ಲಿ ರಾತ್ರಿ 12 ಗಂಟೆಯಿಂದ 1 ಗಂಟೆಯ ಸಮಯದಲ್ಲಿ ಗೆರಿಲ್ಲಾ ಮಾದರಿ ಯುದ್ಧ ತಂತ್ರ ಇತ್ತು. ಆ ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಬಳಸಿಕೊಂಡಂತ ಶಿವಾಜಿಯ ಸೈನ್ಯದ ಹೆಸರೇನು? ಶಿವಾಜಿ ಸೈನ್ಯದ ಹೆಸರೇನು? ಕ್ವಶನ್ ಆಗಿದೆ ನೋಡಿ. ಮಾವಳಿ ಸೈನ್ಯ ಅಂತ ಕರೀತಾರೆ. ಆ ಮಾವಳಿ ಸೈನ್ಯ ಹೆಂಗಿತ್ತು ಅಂತಂದ್ರೆ ಅಪಾರ ಪ್ರಮಾಣದ ಸೈನ್ಯ ಅದು. ಗೆರಿಲ್ಲಾ ಮಾದರಿ ಯುದ್ಧವನ್ನು ಬಳಸಿಕೊಂಡಂತ ಮಾವಳಿ ಸೈನ್ಯವನ್ನು ಬಳಸಿಕೊಂಡಂತ ಛತ್ರಪತಿ ಶಿವಾಜಿ 50,000 ಕತ್ತೆಗಳನ್ನು ರಾತ್ರಿ ಸಮಯದಲ್ಲಿ ಬಿಟ್ಟಂತ ಸಮಯದಲ್ಲಿ ಅವೆಲ್ಲಾ ಸೈನ್ಯ ಸೋತು ಓಡ್ಲಕ್ ಶುರು ಮಾಡಿದ್ರಂತ. ಓಡ್ತಾ ಅವ್ರು ಬಂದು ಔರಂಗಜೇಬನ್ ಹೇಳಿದ್ರಂತ, ಸರ ದಕ್ಷಿಣ ಭಾರತದಲ್ಲಿ ಕುದುರೆಗಳು ಇಷ್ಟಿಷ್ಟೇ ಅದಾವ ಸರ, ಎಷ್ಟು ಡೇಂಜರ್ ಕುದುರೆಗಳದಾವ ಅಂದ್ರೆ ಅವಕ್ಕೆ ಯಾರು ಹತ್ತದೇ ಬೇಡ, ಸುಮ್ಮ ಓಡ್ತಾವ ನಮ್ಮಿಂದ ಅಂತ. ಯಾಕಂದ್ರೆ ಬಾಲಕ್ ಡಬ್ಬಿ ಕಟ್ಟಿದ್ರಲ್ಲ, ಬಾಲಕ್ ಡಬ್ಬಿ ಕಟ್ಟಿದ ಸಲುವಾಗಿ ಆ ಬಾಲದ ಡಬ್ಬಿ ಸೌಂಡಿಗಾಗಿ ಅವು ಓಡ್ತದ್ದು, ಹೌವಾರಿ ಕತ್ತಿಗಳು. ಇವ್ರ ಏನ್ ತಿಳ್ಕೊಂಡ್ರಂದ್ರ ಆ ಕುದುರೆಗಳ ನಮ್ಮನ್ನ ಬೆನ್ನತ್ತಿದ್ದಾವೆ, ಕುದುರೆಗಳು ನಮ್ಮನ್ನು ಫಾಲೋ ಮಾಡ್ತಾ ಇದ್ವು ಅಂತ ಓಡದೆ ಎಲ್ಲಾ ಸೈನಿಕರು. ಎಷ್ಟು ಸಣ್ಣ ಹೋದಲ್ಲೇ ಕುದುರೆಗಳು ಇವು, ಎಷ್ಟು ಜಾಣದ ಕುದುರೆಗಳು ಇವು ಅಂತ ಒಬ್ಬ ಮಹಾನ್ ವ್ಯಕ್ತಿ ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್. ಛತ್ರಪತಿ ಶಿವಾಜಿ ಮಹಾರಾಜ ತನ್ನ ಗೆರಿಲ್ಲಾ ಮಾದರಿ ಯುದ್ಧವನ್ನು ಬಳಸಿಕೊಂಡು, ಮಾವಳಿ ಸೈನ್ಯವನ್ನು ಬಳಸಿಕೊಂಡು ಮೊದಲೇ ಗುಡ್ಡಗಾಡ ಪ್ರದೇಶ ಮಹಾರಾಷ್ಟ್ರದ ಹಾಡದ್ರಲ್ಕ ಧೂಳಿಪಟ, ಯಾರು ಯಾಕಡೆ ಹೊಡಿತಿದ್ದರೋ, ಯಾಕಡೆ ಬೀಳ್ತಿದ್ದೋ, ಒಂದು ನೆದಾಗ ಬೀಳ್ತಿತ್ತು, ಒಂದು ಹೋಗಿ ಗಿಡದಾಗ ಬೀಳ್ತಿತ್ತು, ಮಧ್ಯರಾತ್ರಿ ಅವಾಗ ಲೈಟ್ ಅವಾಗ ಕರೆಂಟ್ ಏನದ ಸುಮ್ ಓಡದೆ ಎಲ್ಲ ಹೋಗಿ ಔರಂಗಜೇಬ್ ಹೇಳ್ತಾರ, ಬಾಳ ಡೇಂಜರ್ ಅದನ್ನ ಸರ್, ಅವ್ನ ಸೈನ್ಯ ಬಾಳ ಡೇಂಜರ್ ಅದ, ಬರೀ ಅವ್ನ ಕುದುರೆಗಳು ನೋಡಿದ್ರೆ ಎದಿ ಹೊಡೆದ್ವಿ ನಾವು, ಇಟ್ಟಿಟ್ಟು ಕುದುರೆಗಳದಾವ ಸರ, ಎಷ್ಟು ಚಂದ ಟ್ರೈನಿಂಗ್ ಕೊಟ್ರ ಅಂತ ಸುಮ್ಮ ಓಡ್ತಾವ್, ಯಾರು ಬೇಕಾಗಿಲ್ಲ, ನಾವು ಏನು ಅನ್ನೋದು ಬೇಡ ಆಡೋದು ಬೇಡ, ನಮ್ಮಿಂದ ಅವು ಕತ್ತಿ ಡೆಬ್ಬಿ ಸೌಂಡಿಗೆ ಅವು ಓಡ್ತಾವ್. ಇವ್ರ ಏನಂದಾರ ನಮ್ಮಿಂದ ಬೆನ್ನತ್ತಿ ಹೊಡ್ಲಿಕ್ ಬಂದಾರಂತ ಓಡದೆ ಅಂತ ಒಬ್ಬ ಮಹಾರಾಜ ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಛತ್ರಪತಿ ಶಿವಾಜಿ ಮಹಾರಾಜನ ಸೋಲ್ಸಕ್ ಆಗ್ಲಿಲ್ಲ ಅಂತೇಳಿ ಔರಂಗಜೇಬ ಮಾನಸಿಕವಾಗಿ ಖಿನ್ನತೆ ಒಳಗಾಗ್ತಾನೆ. ಆ ಉದ್ದೇಶಕ್ಕಾಗಿ 1665ರಲ್ಲಿ ಮತ್ತೊಬ್ಬ ಹಿಂದೂ ಸೇನಾಧಿಪತಿಯಾಗಿರುವಂತ ಜೈಸಿಂಗ ಅನ್ನುವಂತ ವ್ಯಕ್ತಿಯನ್ನು ಕಳಿಸ್ತಾನೆ. ಜೈಸಿಂಗ ಅನ್ನುವಂತ ವ್ಯಕ್ತಿಯನ್ನು ಕಳಿಸ್ತಾನೆ. ಆ ಜೈಸಿಂಗ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಈತನನ್ನು ಸೋಲಿಸ್ತಾನೆ. ಸೋಲಿಸಿ ಮೋಸದಿಂದ ಉತ್ತರ ಪ್ರದೇಶದ ಆಗ್ರಾ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಅವಮಾನ ಆಗ್ತದೆ, ಮತ್ತೆ ವಾಪಸ್ ಬರ್ತಾನೆ. ಒಟ್ಟಾರೆಯಾಗಿ ದಕ್ಷಿಣ ಭಾರತದಲ್ಲಿ ಆತನಿಗೆ ಅವಮಾನ ಮಾಡಿ, ದಕ್ಷಿಣ ಭಾರತದಲ್ಲಿ ಟಾರ್ಗೆಟ್ ಯಾರಂದ್ರೆ ಛತ್ರಪತಿ ಶಿವಾಜಿ 1665 ನಂತರ ತಲೆ ಕೆಡಿಸ್ಕೊತಾನೆ, ಔರಂಗಜೇಬನ ಸೋಲಿಸ ಬಿಡಬಾರ್ದನ್ನ ಅಂತೇಳಿ. ಧೂಳಿಪಟಾಂಗ್ ಹೊಡಿತಾನ ಅವನು. ಛತ್ರಪತಿ ಶಿವಾಜಿ ತನ್ನ ಸೈನ್ಯ ಹೊಂಟು ಬಿಟ್ನಂದ್ರೆ ಮಾವಳಿ ಸೈನ್ಯ ತಗೊಂಡು ಯುದ್ಧ ಮಾಡದೆ ನಾಳೆ 2-3 ದಿನದಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಬರ್ತಾರ, ಆ ಸಮಯದಲ್ಲಿ ಹೇಳ್ತೇನೆ. ಇನ್ನು ಅಷ್ಟೇ ಅಲ್ಲದೆ ಈ ಔರಂಗಜೇಬನ ಇನ್ನೊಂದು ಸಾಧನೆ ಏನು ಅಂದ್ರೆ 1686ರಲ್ಲಿ ನಮ್ಮ ಬಿಜಾಪುರದ ಆದಿಲ್ಶಾಹಿಗಳ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ಯಾಕೆ ಅಂದ್ರೆ ಈತನ ಸಾಮ್ರಾಜ್ಯ ಯಾವಂದ್ರ ಸುನ್ನಿ ಸಾಮ್ರಾಜ್ಯ. ದಕ್ಷಿಣ ಭಾರತ ನಮ್ಮ ಸಾಮ್ರಾಜ್ಯ ಅಂದ್ರೆ ಸಿಯಾ ಸಾಮ್ರಾಜ್ಯ. ಬಿಜಾಪುರದ ಆದಿಲ್ಶಾಹಿಗಳ ಸಾಮ್ರಾಜ್ಯ ಸಿಯಾ ಮನೆತನ. ಆ ಸಿಯಾ ಮನೆತನದ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಂತ ವ್ಯಕ್ತಿ ಬಿಜಾಪುರದ ಆದಿಲ್ಶಾಹಿಗಳ ಕೊನೆಯ ದೊರೆ ಯಾರಂದ್ರೆ ಸಿಕಂದರ್ ಆದಿಲ್ಶಾಹಿ ಅಂತ ಕರಿತೀವಿ. ಸಿಕಂದರ್ ಆದಿಲ್ಶಾಹಿಯನ್ನು ಸೋಲಿಸ್ತಾನೆ. ಸಿಕಂದರ್ ಆದಿಲ್ಶಾಹಿಯನ್ನು ಸೋಲಿಸುವುದರ ಮೂಲಕ ಬಿಜಾಪುರ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ.
ಅಷ್ಟೇ ಅಲ್ಲದೆ 1687ರಲ್ಲಿ ಬೆಂಗಳೂರನ್ನ ವಶಪಡಿಸಿಕೊಂಡಿರ್ತಕ್ಕಂಥ ಈತ ಬೆಂಗಳೂರನ್ನು ಯಾರಿಗೆ ಬಿಟ್ಟು ಕೊಟ್ಟ ಅಂದ್ರೆ ಚಿಕ್ಕದೇವರಾಜ ಒಡೆಯನಿಗೆ ಬಿಟ್ಟು ಕೊಟ್ಟ. ಕ್ವಶನ್ ಆಗಿದೆ. ಔರಂಗಜೇಬನ ದಂಡನಾಯಕ, ಔರಂಗಜೇಬನ ಪ್ರತಿನಿಧಿಯಾಗಿರುವಂತ ಕಾಸಿಂ ಖಾನ್ ಅನ್ನುವಂತ ವ್ಯಕ್ತಿ, ಕಾಸಿಂ ಖಾನ್, ಈ ಕಾಸಿಂ ಖಾನ್ ಏನ್ ಮಾಡ್ತಾನಂದ್ರೆ ಬೆಂಗಳೂರು ನಗರವನ್ನು ಬಿಟ್ಟು ಕೊಟ್ಟ ಯಾರಿಗೆ ಅಂದ್ರೆ ಚಿಕ್ಕದೇವರಾಜ ಒಡೆಯನಿಗೆ. ಯಾಕೆ ಚಿಕ್ಕದೇವರಾಜ ಒಡೆಯನಿಗೆ ಆ ಪ್ರದೇಶವನ್ನು ಬಿಟ್ಟು ಕೊಟ್ಟ ಅಂದ್ರ, ಚಿಕ್ಕದೇವರಾಜ ಒಡೆಯ ಯಾರನ್ನು ಸೋಲಿಸಿದ್ದ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜನ ಸೋಲಿಸಿದ್ದ. ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಛತ್ರಪತಿ ಶಿವಾಜಿ ಮಹಾರಾಜನ ಸೋಲಿಸಿದಂತ ಚಿಕ್ಕದೇವರಾಜ ಒಡೆಯನ ಬಿರುದು ಏನಾಗಿತ್ತು ಅಂದ್ರೆ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅನ್ನುವಂತ ಬಿರುದು. ನಿಮ್ಗೆ ಸಾಕಷ್ಟು ಬಾರಿ ಹೇಳಿ ನಾನು, ನವಕೋಟಿ ನಾರಾಯಣ, ಹೌದಲ್ಲ, ನವಕೋಟಿ ನಾರಾಯಣ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಆತನ ಬಿರುದಾಗಿತ್ತು. ಮಹಾರಾಷ್ಟ್ರ ಭೂಪಾಲ ಜಾಲರಿಪು ನವಕೋಟಿ ನಾರಾಯಣ. ಆ ನವಕೋಟಿ ನಾರಾಯಣ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅನ್ನುವಂತ ಬಿರುದನ್ನು ಪಡೆದಂತ ಚಿಕ್ಕದೇವರಾಜ ಒಡೆಯನಿಗೆ ಬೇಡ ಅಂದ್ರೂ ಕೂಡ ಕಾಸಿಂ ಖಾನ್ ಏನ್ ಮಾಡ್ತಾನಂದ್ರೆ 3 ಲಕ್ಷ ಅಮೌಂಟ್ ಅನ್ನ ಪಡೆದುಕೊಳ್ಳುವುದರೊಂದಿಗೆ 1687ರಲ್ಲಿ ಆ ಬೆಂಗಳೂರು ನಗರವನ್ನು ಬಿಟ್ಟು ಕೊಟ್ಟು ಹೋಗ್ತಾನೆ. ಈತನ ಪ್ರಸಿದ್ಧ ಸೇನಾಧಿಪತಿ ಯಾರಂತ ಕೇಳ್ತಾನೆ. ಔರಂಗಜೇಬನ ಪ್ರಸಿದ್ಧವಾಗಿರುವಂತ ಸೇನಾಧಿಪತಿ ಯಾರಂದ್ರ ಕಶಿ ಖಾನ್ ಅನ್ನುವಂತ ವ್ಯಕ್ತಿ. ಕಶಿ ಖಾನ್ ಪ್ರಸಿದ್ಧವಾಗಿರುವಂತ ಸೇನಾಧಿಪತಿ ಯಾರಂದ್ರ ಕಶಿ ಖಾನ್. ಔರಂಗಜೇಬನ ಪ್ರಸಿದ್ಧವಾದ ಬಿರುದುಗಳೇನು ಅಂದ್ರ ಜಿಂದಾಫೀರ್ ಅನ್ನುವಂತ ಬಿರುದಿತ್ತು. ಜಿಂದಾಫೀರ್ ಈತನ ಪ್ರಸಿದ್ಧವಾಗಿರುವಂತ ಬಿರುದು ಏನಂದ್ರೆ ಜಿಂದಾಫೀರ್ ಮೀನ್ಸ್ ಜೀವಂತ ಸಂತ ಅಂತ. ಜೀವಂತ ಸಂತ ಎಂಬ ಬಿರುದನ್ನು ಹೊಂದಿದ್ದ. ಮತ್ತೆ ಅಷ್ಟೇ ಅಲ್ಲದೆ ಈತ ಬಹದ್ದೂರ್ ಅನ್ನುವಂತ ಬಿರುದನ್ನು ಹೊಂದಿದ್ದ. ಬಹದ್ದೂರ್ ಈತನ ಪ್ರಸಿದ್ಧವಾಗಿರುವಂತ ಇನ್ನೊಂದು ಬಿರುದು ಏನಂದ್ರೆ ಬಹದ್ದೂರ್. ಜೀವಿಸುವ ಸಂತ, ಜಿಂದಾಫೀರ್, ಆಲಂಗೀರ, ಜಿಂದಾಫೀರ, ಜೀವಿಸುವ ಸಂತ ಯಾರು ಅಂದ್ರೆ ಔರಂಗಜೇಬ. ಅವನ ಮೇಲೆ ಹಿಂಗೆ ಬರ್ತಾವ ಕ್ವಶನ್ಗಳು. ಈ ಕೆಳಗಿನ ಯಾವ ದೊರೆಯನ್ನ ಜೀವಿಸುವ ಸಂತ ಎಂದು ಕರೆಯುತ್ತಿದ್ದರು, ಜಿಂದಾಫೀರ್ ಎಂದು ಕರೆಯುತ್ತಿದ್ದರು? ಆತ ಯಾರು ಅಂದ್ರೆ ಔರಂಗಜೇಬ. ಔರಂಗಜೇಬನ ಬಿರುದು ಏನಂದ್ರ ಜಿಂದಾಫೀರ್ ಅಥವಾ ಜೀವಿಸುವ ಸಂತ ಅಂತ ಕರೀತಿದ್ರು. ಈತನ ಸ್ವರಚಿತವಾಗಿರುವಂತ ಆತ್ಮಕಥನ ಯಾವುದಂದ್ರ ತುಜಿಕ್ ಇ ಆಲಂಗೀರ್ ಅನ್ನುವಂತ ಗ್ರಂಥವನ್ನು ಬರ್ಕೋತಾನೆ. ತುಜಿಕ್ ಇ ಆಲಂಗೀರ್ ಈತನ ಒಂದು ಪ್ರಸಿದ್ಧವಾಗಿರುವಂತ ಕೃತಿ. ತನ್ನ ಆತ್ಮಕಥನವನ್ನು ಬರ್ಕೋತಾನೆ. ಆತ್ಮಕಥನದ ಹೆಸರೇನಂದ್ರ ತುಜುಕಿ ಇ ಆಲಂಗೀರ್ ಎಂಬ ಗ್ರಂಥವನ್ನ ಬರ್ಕೋತಾನೆ. ತುಜುಕಿ ಇ ಆಲಂಗೀರ್ ಎಂಬ ಗ್ರಂಥ ತನ್ನ ಆತ್ಮಕಥನವನ್ನ ತಾನು ರಚನೆ ಮಾಡ್ಕೋತಾನೆ. ಆದರೆ ಆತನ ಧಾರ್ಮಿಕ ನೀತಿ ಆಗಿತ್ತಲ್ಲ, ಇಟ್ ಇಸ್ ವೆರಿ ಡೇಂಜರಸ್. ಆತನ ಧಾರ್ಮಿಕ ವಿಚಾರಗಳು, ಧಾರ್ಮಿಕ ನೀತಿ, ಮರೆಯಲಾರದಂತ ನೀತಿಗಳು, ಬಹಳಷ್ಟು ಹುಚ್ಚುಚ್ಚಾರ ಆಳ್ವಿಕೆಯನ್ನು ಮಾಡಿದಂತ ವ್ಯಕ್ತಿ ಯಾರಂದ್ರೆ ಈ ಔರಂಗಜೇಬನ ಕಾಲದಲ್ಲಿ ಭಯಂಕರ ಬಹಳಷ್ಟು ಕ್ರೂರವಾದಂತ ಆಳ್ವಿಕೆಯನ್ನು ಮಾಡ್ತಾನೆ. ಈತ ಗುಲಾಮಗಿರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ವಾಪಸ್ ಗುಲಾಮಗಿರಿ ಪದ್ಧತಿಯನ್ನ ಜಾರಿಗೆ ತಂದನು. ಗುಲಾಮಗಿರಿ ಪದ್ಧತಿಯನ್ನು ನಿಷೇಧ ಮಾಡಿದ ದೊರೆ ಯಾರಂದ್ರೆ ಅಕ್ಬರನು 1562ರಲ್ಲಿ ನಿಷೇಧ ಮಾಡಿರ್ತಕ್ಕಂಥ ಗುಲಾಮಗಿರಿ ಪದ್ಧತಿಯನ್ನು ವಾಪಸ್ ಜಾರಿಗೆ ತರ್ತಾನೆ. ಯಾತ್ರಾ ತೆರಿಗೆ, ಆ ಜಿಜಿಯಾ ಕಂದಾಯ ಅವೆಲ್ಲವುಗಳ ರದ್ದು ಮಾಡಿದ್ರಲ್ಲ, ಗುಲಾಮಗಿರಿ ಪದ್ಧತಿಯನ್ನು ವಾಪಸ್ ತರ್ತಾನೆ. ಜಿಜಿಯಾ ಅನ್ನುವಂತ ತೆರಿಗೆ, ಜಜಿಯಾ, ಹಿಂದೂಗಳ ಮೇಲೆ ಹಾಕುವಂತ ಜಜಿಯಾ ಅನ್ನುವಂತ ತೆರಿಗೆಯನ್ನು ಜಾರಿಗೆ ತರ್ತಾನೆ ವಾಪಸ್. ಸುಲ್ತಾನರ ತುಲಾಭಾರವನ್ನು ನಿಷೇಧ ಮಾಡ್ತಾನೆ. ಸುಲ್ತಾನರ ತುಲಾಭಾರ ಅಂದ್ರೆ ಈ ಕಡೆ ಸುಲ್ತಾನ ಕುಂದಿರ್ತದೆ, ಈ ಕಡೆ ಅವನು ಬಂಗಾರ ತೂಕು ಒಂದೊಮ್ಮೆ ಮಾನಸಿಕ ಮನುಷ್ಯ. ಸುಲ್ತಾನರ ತುಲಾಭಾರ ಅನ್ನುವಂತ ಕಾರ್ಯಕ್ರಮ ನಿಷೇಧ ಮಾಡ್ತಾನೆ. ಜರೋಕ ದರ್ಶನ ಇಂತಿತ್ತು. ಜರೋಕ ದರ್ಶನ ಅಂದ್ರೆ ಏನು? ಜನತಾ ದರ್ಶನ ಅಂತ ಕರೀತಾರೆ. ಜನತಾ ದರ್ಶನ ಅಂದ್ರೆ ನಮ್ಮ ಕುಮಾರಣ್ಣ ಮಾಡ್ತಿದ್ದ ಗೊತ್ತಾ? ಹಳ್ಳಿ ಗ್ರಾಮಗಳಿಗೆ ಹೋಗಿ ವಾಸ್ತವ್ಯನ ಮಾಡುವುದರ ಮೂಲಕ ಜನರ ಸಮಸ್ಯೆಗಳನ್ನ ಅವ್ರ ಮನೆಗಳಿಗೆ ಹೋಗಿ ಕೇಳೋದು. ಅದಕ್ಕೆ ಜನತಾ ದರ್ಶನ ಅಂತ ನಮ್ಮ ಕುಮಾರಣ್ಣ ಅವ್ರು ಮಾಡ್ತಿದ್ರು ಗೊತ್ತಲ್ಲ, ಅದು ವಿಶೇಷವಾಗಿರುವಂತ ಕಾರ್ಯಕ್ರಮ. ಅದು ಜನತಾ ದರ್ಶನ ಅಂತ ಕರೀತಾರೆ, ಹೌದಿಲ್ಲ? ಆ ಒಂದು ಜನತಾ ದರ್ಶನವನ್ನ ಕಾರ್ಯಕ್ರಮ ಯಾವ ಗ್ರಾಮ ವಾಸ್ತವ್ಯದ ಮೂಲಕ ಆ ಮನೆಗಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ ಭೇಟಿಯಾಗಿ ಅದಕ್ಕೆ ನಾವ್ ಏನು ಕರಿತೀವಿ ಅಂದ್ರೆ ಜನತಾ ದರ್ಶನ ಅಂತ ಕರೀತಾರೆ. ಜನತಾ ದರ್ಶನ ಸೊಮ್ಮ ಇವನು ನೋಡ್ತದೋ ಒಳಗೆ ಇವೆಲ್ಲ ಬಿಸಿ ಊಟದ ಮಂದಿ ಜಗಳ ಹೊಡೆದಾಳ ಗಸ್ದ ಒಟ್ಟು. ಎಸ್, ಜರೋಕ ದರ್ಶನವನ್ನ ರದ್ದುಪಡಿಸಿದಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬನ ಕಾಲದಲ್ಲಿ ಜರೋಕ ದರ್ಶನವನ್ನ, ಜನತಾ ದರ್ಶನವನ್ನ
ರದ್ದು ಮಾಡಲಾಯಿತು. ಅಷ್ಟೇ ಅಲ್ಲದೆ ನವರೋಜ್ ಉತ್ಸವ ಆರಂಭ ಆಗಿತ್ತು. ಗೊತ್ತಾ? ಯಾರ ಕಾಲದಲ್ಲಿ ನವರೋಜ್ ಉತ್ಸವ ಆರಂಭ ಆಗಿತ್ತು? ನವರೋಜ್ ಉತ್ಸವ ಯಾರ ಕಾಲದಲ್ಲಿ ಆರಂಭ ಆಗಿತ್ತು? ನವರೋಜ್ ಉತ್ಸವ ಗಿಯಾಸುದ್ದೀನ್ ಬಲ್ಬನ್ ಅಂತ ಕರಿತೀವಿ. ನವರೋಜ್ ಉತ್ಸವ ಅಂದ್ರೆ ಏನು? ನವರೋಜ್ ಉತ್ಸವ ಅಂದ್ರೆ ಏನು? ಯಾವ್ದಕ್ಕೆ ನವರೋಜ್ ಉತ್ಸವ ಅಂತ ಕರೀತಾರೆ? ನವರೋಜ್ ಉತ್ಸವ ಅಂದ್ರೆ ಏನು ಹೇಳ್ರಿ ನೋಡಮ್ಮ. ಸಾಮ್ರಾಜ್ಯದ ಸಂಪತ್ತನ್ನ ಬಹಿರಂಗವಾಗಿ ಪ್ರದರ್ಶನ ಮಾಡುದು. ಸಾಮ್ರಾಜ್ಯದ ಸಂಪತ್ತನ್ನ ಬಹಿರಂಗವಾಗಿ ಪ್ರದರ್ಶನ ಮಾಡುವಂತ ಪದ್ಧತಿಗೆ ಈ ನವರೋಜ್ ಉತ್ಸವ ಅಂತ ಕರೀತಾರೆ. ಅಂತ ನವರೋಜ್ ಉತ್ಸವ ರದ್ದು ಮಾಡಿದಂತ ವ್ಯಕ್ತಿ ಔರಂಗಜೇಬ್. ನವರೋಜ್ ಉತ್ಸವ ಯಾವ ನೋಡಿ, ವೆರಿ ಇಂಪಾರ್ಟೆಂಟ್. ನವರೋಜ್ ಉತ್ಸವನ ಆರಂಭ ಮಾಡಿದಂತ ವ್ಯಕ್ತಿ ಗಿಯಾಸುದ್ದೀನ್ ಬಲ್ಬನ್. ಸಾಮ್ರಾಜ್ಯದ ಸಂಪತ್ತನ್ನ ಸಾಮ್ರಾಜ್ಯದ ಬಹಿರಂಗವಾಗಿ ಪ್ರದರ್ಶನ ಮಾಡುವಂತ ಒಂದು ಪದ್ಧತಿಗೆ ಈ ನವರೋಜ್ ಉತ್ಸವ ಅಂತ ಕರೀತಾರೆ. ಅಂತ ನವರೋಜ್ ಉತ್ಸವವನ್ನು ರದ್ದು ಮಾಡಿದ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ನೋಡಿ, ಗುಲಾಮಿಗಿರಿ ಪದ್ಧತಿ ಜಾರಿಗೆ ತರ್ತಾನೆ. ಜಿಜಿಯಾ ಅನ್ನುವಂತ ಪದ್ಧತಿಯನ್ನು ಮತ್ತೆ ಏನ್ ಮಾಡ್ತಾನೆ? ಹಿಂದೂಗಳ ಮೇಲೆ ತೆಲಗಂದ ಯೂದಿಸ್ತಾನೆ. ಸುಲ್ತಾನರತ್ತೆ ಏನು ತುಲಾಭಾರ ಕಾರ್ಯಕ್ರಮ ನಿಷೇಧ ಮಾಡ್ತಾನೆ. ಜರೋಕ ದರ್ಶನ ಅಂತೇಳಿ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮ, ಜರೋಕ ದರ್ಶನ, ಆ ಕಾರ್ಯಕ್ರಮ ರದ್ದುಪಡಿಸ್ತಾನೆ. ಬ್ರಾಹ್ಮಣರು ಮಂತ್ರಗಳನ್ನು ಪಠಣ ಮಾಡಬಾರದು. ಯಾರು ಬ್ರಾಹ್ಮಣರು ಮಂತ್ರ ಹೇಳಂಗಿಲ್ಲ. ಸಂಗೀತ ಸಾಹಿತ್ಯ ಹೇಳಂಗಿಲ್ಲ. ಸಾಮ್ರಾಜ್ಯದಲ್ಲಿ ಯಾರು ಗಿಳಿಪಾಠ ಹೇಳಂಗಿಲ್ಲ. ಯಾರಾದ್ರೂ ಗಿಳಿಪಾಠ ಹೇಳಿದ್ರೆ ಗಿಳಿಗ ಪಾಠ ಎಲ್ಲಾ ಗಿಳಿಪಾಳಿ ಹಾರಿಸ್ಬಿಡವ ಅಂತ ಮನುಷ್ಯ. ಒಟ್ಟ ಯಾವ್ದ್ರ ಮ್ಯಾಗ ನಂಬಿಕೆ ಇರ್ಲಿಲ್ಲ. ಅದಕ್ಕೆ ಆತನ ಜೀವಿಸೋ ಸಂತ ಜಿಂದಾಪಿಯರು ಒಂದ್ ನಮನಿ ಮಾಡವ. ಯಾರು ಹಾಡ ಹಾಡಂಗಿಲ್ಲ. ಯಾರಾದ್ರೂ ಹಾಡ ಹಾಡ್ತಿದ್ರ ಅವ್ರ ನಾಲಿಗೆ ಕತ್ತರಿಸ್ತಿದ್ದ. ಬಹಳ ವಿಚಿತ್ರ ಮನುಷ್ಯ. ಸಾಮ್ರಾಜ್ಯದಲ್ಲಿ ಯಾರು ತಿಲಕ ಹಚ್ಚಂಗಿಲ್ಲ, ಯಾರು ಯುವತಿ ಹಚ್ಚಂಗಿಲ್ಲ ಸಾಮ್ರಾಜ್ಯದಲ್ಲಿ. ಅಂತ ಒಂದು ವಿಚಿತ್ರವಾದಂತ ಆಳ್ವಿಕೆ ಯಾರಂದ್ರೆ ಔರಂಗಜೇಬನ ಹುಚ್ಚುಚ್ಚಾರ ಆಳ್ವಿಕೆಯ ಸಲುವಾಗಿನೇ ದಕ್ಷಿಣ ಭಾರತದಲ್ಲಿ ಹೈಂದವಿ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡುವ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಿದ್ದ ಅಂತ ಬಹಳಷ್ಟು ವಿಮರ್ಶಾತ್ಮಕವಾಗಿ ಇತಿಹಾಸಕಾರ ಹೇಳ್ತಾರೆ. ಔರಂಗಜೇಬ್ ಎಷ್ಟರ ಮಟ್ಟಿಗೆ ಕ್ರೂರಿಯಾಗಿದ್ದ ಅಂದ್ರೆ ಇಸ್ಲಾಂ ಧರ್ಮವನ್ನೇ ಇಷ್ಟಪಡ್ಲಿಲ್ಲ. ಕೇವಲ ಸುನ್ನಿಗಳನ್ನ ಬಿಟ್ರೆ ಸಿಯಾ ಧರ್ಮದವರನ್ನ ಸಾಕಷ್ಟು ವಿರೋಧ ಮಾಡ್ತಾ ಬಂದ. ಸಿಯಾ ಧರ್ಮವನ್ನು ವಿರೋಧಿಸಿದಲ್ಲದೆ ಸಿಯಾ ಧರ್ಮದ ಸಂಪ್ರದಾಯಗಳನ್ನ ಹಾಳು ಮಾಡ್ತಾ ಬಂದ. ದಕ್ಷಿಣ ಭಾರತದಲ್ಲಿ ಬಿಜಾಪುರದ ಆದಿಲಶಾಹಿಗಳನ್ನ, ಅಹಮದ್ನಗರಗಳನ್ನ ವಶಪಡಿಸಿಕೊಂಡು ಚಿತ್ರಹಿಂಸೆ ಕೊಡುವಲ್ಲಿ ಯಶಸ್ವಿಯಾಗಿದ್ದ ಅಂತ ಒಬ್ಬ ಕ್ರೂರಿ ಯಾರಂದ್ರೆ ಔರಂಗಜೇಬ್. ಇಂಥ ಔರಂಗಜೇಬನ ಇನ್ನೊಂದು ವಿಶೇಷ ಏನಂದ್ರೆ ಗಡ್ಡದ ತೆರಿಗೆಯನ್ನು ವಿಧಿಸ್ತಾನೆ. ವೆರಿ ಇಂಪಾರ್ಟೆಂಟ್. ಗಡ್ಡದ ತೆರಿಗೆಯನ್ನು ವಿಧಿಸ್ತಾನೆ. ವೈಶ್ಯರನ್ನ ಮದುವೆ ಮಾಡಿಸ್ತಾನ. ಗಡ್ಡದ ತೆರಿಗೆಯನ್ನ ವೈಶ್ಯರನ್ನ ಮದುವೆ ಮಾಡಿಸ್ತಾನೆ. ತಂಬಾಕ ಸಂಗೀತದ ಸರಾಯವನ್ನು ನಿಷೇಧ ಮಾಡಿದಂತ ದೊರೆ ಯಾರಂದ್ರೆ ಔರಂಗಜೇಬನ ಕಾಲದಲ್ಲಿ ತಂಬಾಕು ನಿಷೇಧ ಆಗ್ತದೆ. ಸಂಗೀತದ ಪೆಟ್ಟಿಗೆಗಳು ನಿಷೇಧ ಆಗ್ತವೆ. ಸರಾಯಿ ನಿಷೇಧ ಮಾಡ್ತಾನೆ. ಸಿಖ್ಖರ 9ನೇ ಗುರು, ಇದು ಕ್ವಶನ್ ಆಗಿದೆ. ಸಿಖ್ಖರ 9ನೇ ಗುರು ಆಗಿರುವಂತ ಯಾರು? ತೇಜ್ ಬಹದ್ದೂರ್ನ ಕೊಲೆ ಮಾಡ್ತಾನೆ. ತೇಜ್ ಬಹದ್ದೂರ್, ಇದು ಕ್ವಶನ್ ಆಗಿದೆ. ತೇಜ್ ಬಹದ್ದೂರ್ನ ಕೊಲೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ಸಿಖ್ಖರ 9ನೇ ಗುರು ಆಗಿರುವಂತ ತೇಜ್ ಬಹದ್ದೂರನ್ನು ಕೊಲೆ ಮಾಡ್ತಾನೆ. ಫ್ರೆಂಚರ ಈತನಿಗೆ ವಸಾಹತು ಸ್ಥಾಪನೆ ಮಾಡಕ್ ಅನುಮತಿಯನ್ನು ಬಿಟ್ಕೊಡ್ತಾರಂತ. ನೋಡಿ, ಗುಲಾಮಿಗಿರಿ ಪದ್ಧತಿ ರದ್ದು ಮಾಡ್ತಾನೆ. ಜಿಜಿಯಾ ಅನ್ನುವಂತ ತೆಲಗಂದಾಯ ಪದ್ಧತಿ ರದ್ದು ಮಾಡ್ತಾನೆ. ಸುಲ್ತಾನರ ಮೇಲಿರುವಂತ ಏನು ಅವರು ತುಲಾಭಾರ ಕಾರ್ಯಕ್ರಮ ಇತ್ತಲ್ಲ ಅದನ್ನ ರದ್ದು ಮಾಡ್ತಾನೆ. ಜರೋಕ ದರ್ಶನ ರದ್ದು ಮಾಡ್ತಾನೆ. ನವರೋಜ್ ಉತ್ಸವವನ್ನು ರದ್ದು ಮಾಡ್ತಾನೆ. ಸಿಖ್ಖರ 9ನೇ ಗುರು ಆಗಿರುವಂತ ತೇಜ್ ಬಹದ್ದೂರನ್ನ ಕೊಲೆ ಮಾಡ್ತಾನೆ. ಸಿಖ್ಖರ 5ನೇ ಗುರು ಆಗಿರುವಂತ ಅರ್ಜುನ ದೇವನನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರು? ಸಿಖ್ಖರ ಶಬಾಷ್ ಜಹಾಂಗೀರ್ ಏನ್ ಮಾಡ್ತಾನಂದ್ರೆ ಸಿಖ್ಖರ 5ನೇ ಗುರು. ಹಾಗಾದ್ರೆ ಸಿಖ್ಖರ 4ನೇ ಗುರು ರಾಮದಾಸನಿಗೆ ಪಂಜಾಬದಲ್ಲಿ ಅಮೃತ್ಸರದಲ್ಲಿ ಸ್ವರ್ಣ ಮಂದಿರ ಕಟ್ಲಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಎಕ್ಸಲೆಂಟ್, ಅಕ್ಬರ್. ನೋಡಿ, ಅಕ್ಬರ್ನಿಗೆ ಇವ್ರಿಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅಕ್ಬರ್ನ ಆಳ್ವಿಕೆಗೆ ಮತ್ತು ಇವರ ಆಳ್ವಿಕೆಗೆ ಎಷ್ಟು ವ್ಯತ್ಯಾಸ ಇದೆ. ಅಜಗಜಾಂತರ ವ್ಯತ್ಯಾಸ ಅಂತ ಕರೀತಾರೆ. ಅಜಗಜಾಂತರ ವ್ಯತ್ಯಾಸ. ಅಕ್ಬರ್ನ ಆಳ್ವಿಕೆ ಇವರ ಆಳ್ವಿಕೆ ಎಷ್ಟು ವ್ಯತ್ಯಾಸ ಇದೆ ವಿಚಾರ ಮಾಡ್ರಿ. ಅಕ್ಬರ್ನ ಆಳ್ವಿಕೆ ಇವರ ಆಳ್ವಿಕೆ ಇತಿಹಾಸ ಪುಟದಲ್ಲಿ ಅಜಗಜಾಂತರ ವ್ಯತ್ಯಾಸ ಅಂತ ಕರೀತಾರೆ. ಒಟ್ಟಾರೆಯಾಗಿ ಈತನ ಕಾಲದಲ್ಲಿ ಸಿಖ್ಖರ 9ನೇ ಗುರುವಾಗಿರುವಂತ ತೇಜ್ ಬಹದ್ದೂರ್ನನ್ನ ಕೊಲೆ ಮಾಡುವಲ್ಲಿ ಯಶಸ್ವಿಯಾದ. ಇಂಥ ಮಹಾನ್ ವ್ಯಕ್ತಿಯಾಗಿರುವಂತ ಔರಂಗಜೇಬ್ ಯಾವ ವರ್ಷ ಮರಣ ಆಗ್ತಾನಂದ್ರೆ 1707ರಲ್ಲಿ 1707 ಮಾರ್ಚ್ 3ನೇ ತಾರೀಖ್ ಮರಣ ಆಗ್ತಾನೆ. 1707 ಮಾರ್ಚ್ 3ನೇ ತಾರೀಕು ಮರಣ ಆಗ್ತಾನೆ. ಈತನ ಸಮಾಧಿ ಎಲ್ಲಿದೆ ಅಂದ್ರೆ
ದೌಲತಾಬಾದಲ್ಲಿದೆ. ಮಹಾರಾಷ್ಟ್ರದ ದೌಲತಾಬಾದ್ ಈತನ ಸಮಾಧಿ ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದ ದೌಲತಾಬಾದದಲ್ಲಿ. ಸಾಯುವಂತ ಸಮಯದಲ್ಲಿ ಒಂದು ಮಾತು ಹೇಳ್ತಾನೆ, ಏನು ಅಂತಂದ್ರೆ ತಂದೆಗೆ ಒಳ್ಳೆಯ ಮಗನಾಗಲಿಲ್ಲ ಅಂತ. ತಂದೆಗೆ ಒಳ್ಳೆಯ ಮಗನಾಗಲಿಲ್ಲ, ಸಹೋದರನಿಗೆ ಒಳ್ಳೆಯ ಸಹೋದರನಾಗಲಿಲ್ಲ, ರಾಷ್ಟ್ರ ದೇಶದ ಜನತೆಗೆ ನಾನು ಏನೂ ಮಾಡಕ್ಕಾಗ್ಲಿಲ್ಲ. ಆದರೆ ದಕ್ಷಿಣ ಭಾರತದ ಬೆಟ್ಟದ ಇಲಿಯೊಂದು ನನ್ನನ್ನು ನಾಶ ಮಾಡಿತು. ದಕ್ಷಿಣ ಭಾರತದ ಹುಣ್ಣು ಹೆಂಗ ನೆಪೋಲಿಯನ್ ಬೋನಾಪಾರ್ಟಿ ಮಾತಾಡ್ತಾನೆ. ನೆಪೋಲಿಯನ್ ಬೋನಾಪಾರ್ಟಿ ಏನ್ ಹೇಳ್ತಾನಂದ್ರೆ ದಕ್ಷಿಣ ಸ್ಪೇನಿನ ಹುಣ್ಣು ನನ್ನನ್ನು ನಾಶ ಮಾಡಿತು ಅಂತ ಹೇಳ್ತಾನೆ. ರಷ್ಯಾದ ಹುಣ್ಣು ನನ್ನ ನಾಶ ಮಾಡಿತು ಅಂತ ಹೇಳ್ತಾನೆ. ಸ್ಪೇನಿನ ಹುಣ್ಣು ರಷ್ಯಾದ ಹುಣ್ಣು ನಾಶ ಮಾಡಿತು ಅಂತ ಹೇಳಿದವ್ ನೆಪೋಲಿಯನ್ ಬೋನಾಪಾರ್ಟ್. ಆತರ ಔರಂಗಜೇಬ್ ಏನ್ ಹೇಳ್ತಾನಂದ್ರೆ ದಕ್ಷಿಣ ಭಾರತದ ಬೆಟ್ಟದ ಇಲಿಯೊಂದು ನನ್ನ ಸಾಮ್ರಾಜ್ಯವನ್ನು ನಡಿಗೆಡಿಸ್ತು, ನನ್ನ ಸಾಮ್ರಾಜ್ಯವನ್ನು ನಾಶ ಮಾಡುವಲ್ಲಿ ಯಶಸ್ವಿ ಆಯಿತು ಅಂತ ಹೇಳಿದಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ಇಂಥ ಔರಂಗಜೇಬ 1707 ಮಾರ್ಚ್ 3 ಮರಣ ಅಪ್ಪುವುದರ ಮೂಲಕ ಮಧ್ಯಯುಗನ ಕಾಲದ ಇತಿಹಾಸ ಏನಾಗ್ತದಂದ್ರ ಅಂತ್ಯ ಆಗ್ತದೆ. ಯಾಕಂದ್ರೆ ಮಧ್ಯಯುಗನ ಕಾಲದ ಇತಿಹಾಸ ಔರಂಗಜೇಬ್ ಬಿಟ್ರೆ ಅಂತ ಪ್ರಬಲ ದೊರೆಗಳು ಬರಂಗೇ ಇಲ್ಲ. ಒಂದನೇ ಬಹದ್ದೂರ್ ಶಾ ಬರ್ತಾನೆ, ಫರೂಕ್ ಶಿಯಾರ್ ಬರ್ತಾನೆ, ಮೊಹಮ್ಮದ್ ಶಾ ಬರ್ತಾನೆ, ಎರಡನೇ ಆಲಂ ಶಾ ಬರ್ತಾನೆ, ಅವೆಲ್ಲ ಅಸಮರ್ಥ ದೊರೆಗಳು. ಎರಡನೇ ಅಕ್ಬರ್ ಬರ್ತಾನೆ, ಎರಡನೇ ಬಹದ್ದೂರ್ ಶಾ ಬರ್ತಾನೆ. ಮಾತಾಡಿಸಿದ್ರೆ ಕಣ್ಣ ನೀರು ಬರ್ತದ್ದು ಅಂತ ದೊರೆಗಳು. ಯಾಕ್ರಿ ಅಣ್ಣ ಅಂದ್ರೆ ಕಣ್ಣ ನೀರೇ ಅಷ್ಟು ಅಂತ ಒಬ್ಬ ದೊರೆಗಳು. ಯಾರು ಸಮರ್ಥನಾಗಿರ್ಲಿಲ್ಲ, ಬಟ್ ಔರಂಗಜೇಬ್ ಸಮರ್ಥನಾಗಿದ್ದ. ಔರಂಗಜೇಬನ ಕಾಲದ ಎಂತ ಆಳ್ವಿಕೆ ಅಂದ್ರೆ ಸಮರ್ಥನೆ ಆಳ್ವಿಕೆ ಅಂತ ಕರಿತೀವಿ. ಅದಕ್ಕೆ 1707 ಮಾರ್ಚ್ 3 ಔರಂಗಜೇಬ್ ಮರಣ ಅಪ್ಪುವಾಗ ಹೇಳಿದಂತ ಕೊನೆಯ ಮಾತು ಬಹಳ ಅದ್ಭುತವಾದ ಮಾತು. ತಂದೆಗೆ ಒಳ್ಳೆಯ ಮಗನಾಗಲಿಲ್ಲ, ಸಹೋದರನಿಗೆ ಒಳ್ಳೆಯ ಸಹೋದರನಾಗಲಿಲ್ಲ, ರಾಷ್ಟ್ರದ ಜನತೆಗೆ ನಾನು ಒಳ್ಳೇದು ಮಾಡಕ್ಕಾಗ್ಲಿಲ್ಲ. ನನ್ನ ಪಾಪದ ಕೊಡವನ್ನು ನನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೊಂಟಿದ್ದೇನೆ, ನನ್ನ ಪಾಪದ ಕೊಡವನ್ನು ನನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೊಂಟಿದ್ದೇನೆ ಅಂತೇಳಿ ಬಿದ್ದು ಅದ್ದೆಡಿ ಸತ್ತು ಹೋದಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ಔರಂಗಜೇಬನ ಸಮಾಧಿ ಎಲ್ಲಿದೆ ಅಂದ್ರೆ ದೌಲತಾಬಾದ್, ಮಹಾರಾಷ್ಟ್ರದ ದೌಲತಾಬಾದಲ್ಲಿ ಈತನನ್ನ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಒಟ್ಟಾರೆಯಾಗಿ ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಕ್ರೂರಿಯಾಗಿ ಕೊನೆಯ ಮೊಮೆಂಟದಲ್ಲಿ ಪಶ್ಚಾತ್ತಾಪವನ್ನು ಪಟ್ಟು, ಯಾಕಂದ್ರೆ ಜೀವಂತ ಇರುವಂತ ಸಮಯದಲ್ಲಿ ಜಹಾಂಗೀರ್ ಒಂದು ಮಾತು ಹೇಳ್ತಾನೆ, ನೆನಪಿರಲಿ ನಿಮಗೆ. ಶಹಜಾನ ಹಿಂದೂ ಧರ್ಮದಲ್ಲಿ ತಮ್ಮ ತಂದೆ ತಾಯಿ ತೀರಿದ ನಂತರ ತಂದೆ ತಾಯಿ ಸರವಾಗಿ ಹಿಂದೂ ಧರ್ಮದಲ್ಲಿ ಪಿಂಡವನ್ನು ಬಿಡುತ್ತಾರೆ. ಆದರೆ ಜೀವಂತ ಇರುವಾಗಲೇ ತಂದೆಗೆ ನೀರನ್ನು ಕೊಡದೆ, ಯಾಕಂದ್ರೆ ನೀರು ಕೊಡದೆ ಸಹ ಹೊಡೆದಿರ್ತಾನಲ್ಲ, ಜೈಲಿನಾಗ ನೀರೇ ಕೊಡಂಗಿಲ್ಲ, ಅವನು ಕುಡ್ಲಕ್ಕೆ ನೀರು ಕೊಡಂಗಿಲ್ಲ, ಊಟ ಕೊಡಂಗಿಲ್ಲ. ಅಂತ ಜೀವನವನ್ನು ಕಳೆಯುವಂತ ಸ್ಥಿತಿಗೆ ಶಹಜಾನ ಬರ್ತಾನೆ. ಅಷ್ಟು ಕ್ರೂರಿಯಾಗಿ ತನ್ನ ತಂದೆಯನ್ನು ಕೊಲ್ತಾನೆ. ಆ ಉದ್ದೇಶಕ್ಕಾಗಿ ತಂದೆಯ ಶಾಪ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಔರಂಗಜೇಬನು ಕೂಡ ಕೊನೆಯ ದಿನಮಾನಗಳಲ್ಲಿ ಸಾಯುವಂತ ಸಮಯದಲ್ಲಿ ಪಶ್ಚಾತ್ತಾಪ ಪಟ್ಟು ಸತ್ತು ಹೋದ ಅಂತ. ಇಲ್ಲಿಗೆ ಔರಂಗಜೇಬು ಕೂಡ ಕಂಪ್ಲೀಟ್ ಆಯ್ತು.